ನಗರ ಪ್ರದೇಶಗಳಿಗೆ ಹೊಂದಿಕೊಂಡಂತಿರುವ ಗ್ರಾಮಗಳು ಬೆಳೆದಂತೆ ರಸ್ತೆಯು ಅಗಲೀಕರಣವಾಗಬೇಕು. ಪ್ರತಿದಿನ ಜನರು ಟ್ರಾಫಿಕ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಹಾಗಾಗಿ ರಸ್ತೆ ಅಗಲೀಕರಣ ಅನಿವಾರ್ಯವಾಗಿದೆ. ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು. ಹೊಸಕೋಟೆ ತಾಲೂಕಿನ ಅನುಗೊಂಡಹಳ್ಳಿ ಹೋಬಳಿಯ ತಿರುಮಲ ಶೆಟ್ಟಹಳ್ಳಿ ಕ್ರಾಸ್ ಬಳಿ ಲೋಕೋಪಯೋಗಿ ಇಲಾಖೆಯ 40 ಲಕ್ಷ ರುಗಳ ಅನುದಾನದಲ್ಲಿ ಚನ್ನಸಂದ್ರದ ಬಳಿ ಹಾದು ಹೋಗಿರುವ ದಕ್ಷಿಣ ಪಿನಾಕಿನಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಯಿಂದ ತಿರುಮಲ ಶೆಟ್ಟಿಹಳ್ಳಿ ಕ್ರಾಸ್ ವರೆಗಿನ ರಸ್ತೆ ಅಗಲೀಕರಣ ಕಾಮಗಾರಿಗೆ ಭೂಮಿ ಪೂಜೆ ಹಾಗೂ ಬೋಧನ ಹೊಸಹಳ್ಳಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಗರಗಳು ಬೆಳೆದು ತಮ್ಮ ವ್ಯಾಪ್ತಿ ವಿಸ್ತರಿಸಿಕೊಂಡಂತೆಲ್ಲ ಸೆರಗಂಚಿನಲ್ಲಿರುವ ಹಳ್ಳಿಗಳು ನಗರದ ಒಡಲು ಸೇರ್ತಾ ಇದೆ. ಇದರಿಂದ ಸಂಚಾರ ದಟ್ಟಣೆ ಹೆಚ್ಚಾಗಿದ್ದು ಚನ್ನಸಂದ್ರ ಮೇಲ್ಸೇತುವೆಯಿಂದ ತಿರುಮಲ ಶೆಟ್ಟಿಹಳ್ಳಿ ಕ್ರಾಸ್ ವರೆಗಿನ ರಸ್ತೆ ಅಗಲೀಕರಣ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿತ್ತು. ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಅಂತ ಹೇಳಿದರು. ಗ್ರಾಮದಲ್ಲಿ ಈಗಾಗಲೇ ಮೊನ್ನೆ ದಿನ 2.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ PWD ರಸ್ತೆನ ನಮ್ಮ ಬೋಧನಸಳ್ಳಿ ಗ್ರಾಮದಿಂದ ಮುತ್ಕೂರು ಗ್ರಾಮದವರೆಗೂ ಮುಂದುವರೆದು ಎಡಗೊಂಡಹಳ್ಳಿ ತಿರುಮಶೆಟ್ಟಹಳ್ಳಿವರೆಗೂ ಹೋಗಂತ ರಸ್ತೆಯ ಗುದ್ದಲಿ ಪೂಜೆ ಮಾಡಿ 2.5 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಮೊನ್ನೆ ಚಾಲನೆ ಕೊಟ್ಟಿದ್ವಿ. ಈಗಾಗಲೇ ಒಂದು ವಿಶೇಷವಾದಂಥದ್ದು ಮತ್ತೆ ಬೋಧನಸಳ್ಳಿ ಗ್ರಾಮಸ್ಥರಿಗೆ ಧನ್ಯವಾದಗಳಂತ ಹೇಳ್ಬೇಕಾದಂಥದ್ದು, ಎಲ್ಲರೂ ಸಹಕಾರ ಕೊಟ್ಟು ರಸ್ತೆ ಅಗಲೇ ಆದರೆ ರಸ್ತೆ ಚೆನ್ನಾಗಿದ್ರೆ ಊರಿಗೊಂದು ಕಳೆ ರಸ್ತೆಗೊಂದು ಕಳೆ ಅನ್ನೋ ನಿಟ್ಟಿನಲ್ಲಿ ಒಂದು ವಿಶಾಲವಾದಂಥ ಮನೋಭಾವನ ತೋರಿಸಿ ಯಾರೆಲ್ಲ ಕೂಡ ಒಳ್ಳೆ ರಸ್ತೆನ ಜಾಗ ಮಾಡಿಕೊಟ್ರು ಅವರೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಪ್ರಪ್ರಥಮವಾಗಿ ಈ ಸಂದರ್ಭದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಬಂದಾಗೆಲ್ಲ ಇಕ್ಕಟ್ಟಿರ್ತಾ ಇತ್ತು. ಊರಿನ ಒಂದು ಏನು ದ್ವಾರದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿನ ತೆರವು ಮಾಡಿಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನ ಕೋರ್ತಾ ಇವತ್ತು ಅಂದಕ್ಕನ ಕೆರೆಯಲ್ಲಿ ಈಗಾಗಲೇ ಯುನೈಟೆಡ್ ವೇ ಸಂಸ್ಥೆ ನಮ್ಮ ತಾಲೂಕಲ್ಲಿ ಸಾಕಷ್ಟು ಕೆಲಸಗಳನ್ನ ಶಾಲೆಗಳಲ್ಲಾಗಿರ್ಬೋದು, ಶಿಕ್ಷಣ ಇಲಾಖೆಯಲ್ಲಾಗಿರ್ಬೋದು, ಸ್ವಚ್ಛತೆ ಇಲಾಖೆಯಲ್ಲಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಕೆರೆಗಳ ಅಭಿವೃದ್ಧಿ ಮಾಡಿ ಅಂತರ್ಜಲ ಅಭಿವೃದ್ಧಿ ಮಾಡಿ ನೀರುಗಳನ್ನ ಶೇಖರಣೆ ಮಾಡೋಂಥ ಒಂದು ನಿಟ್ಟಿನಲ್ಲಿ ತಾಲೂಕಾದ್ಯಂತ ಈಗಾಗಲೇ ಭಕ್ತರಳ್ಳಿ ಕೆರೆ, ನಮ್ಮ ಸರ್ಕಾರ ಗುಟ್ಟಹಳ್ಳಿ ಕೆರೆ, ಗಟಿಗ್ನಬಿ ಕೆರೆ, ಕಣೇಕಲ್ ಕೆರೆ, ಸಮೇತನಹಳ್ಳಿ ಅಂದಕ್ಕನ ಕೆರೆ ಮತ್ತು ಈಗ ಬೋಧನಸಳ್ಳಿಯ ಕೆರೆನ ಸುಮಾರು ಒಂದು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡೋಂಥ ಒಂದು ಕಾಮಗಾರಿನ ತಗೊಂಡು ಕೆರೆಗೆ ಬೇಕಾದಂಥ ಕಟ್ಟೆ ಆಗಿರ್ಬೋದು, ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು, ಮಧ್ಯಭಾಗದಲ್ಲಿ ಒಂದು ದ್ವೀಪ ಮಾಡಿ ಪಕ್ಷಿಗಳು ಬಂದು ಅಲ್ಲಿ ಇರೋಂಥ ಒಂದು ವ್ಯವಸ್ಥೆಗೆ ಅನುಕೂಲಕ್ಕೆ ಒಂದು ದ್ವೀಪ ಥರ ನಿರ್ಮಾಣ ಮಾಡಿಕೊಟ್ಟು ವ್ಯವಸ್ಥಿತವಾದಂಥ ಒಂದು ಕೆರೆ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ಸರ್ಕಾರ ಮತ್ತು CSRನ ಅನುದಾನನ ತಗೊಂಡು ಯಾವ ರೀತಿಯಾದಂಥ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾದರಿಯಾಗಿ ನಮಗೆ ತೋರಿಸ್ಕೊಡ್ತಾ ಇರ್ತಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗಾಗಲೇ ಅಂದಕ್ಕನ ಕೆರೆಗೆ ಬರ್ತಾ ಇರ್ತಕ್ಕಂಥ ನೀರನ್ನ ನಾವು 2 ಹಂತದಲ್ಲಿ ಪರಿಶೀಲನೆ ಮಾಡಿ, ಒಂದು ಅಲ್ಲಿರೋದನ್ನು ನಾವೇನಾದರೂ ಟ್ಯಾಪ್ ಆಫ್ ಪಾಯಿಂಟ್ ಕ್ಲೋಸ್ ಮಾಡಿ ಇಲ್ಲಿಗೆ ಬಿಟ್ಟು ಇಲ್ಲಿ ಕೋಡ ಹೋಗಿದ್ದ ನೀರು ಹೆಂಗೂ ಅಂದಕ್ಕನ ಕೆರೆಗೆ ಬರ್ತದೆ. ಇದಕ್ಕೊಂದು ಪರಿಹಾರ ಒದಗಿಸ್ಕೊಡೋಂಥ ಕೆಲಸನ ಮಾಡೋಣ ಅಂತೇಳಿ. ಒಂದೇನಂತಂದರೆ ಈಗ ನಮಗೆ ನೀರಿನ ಪ್ರಮಾಣ ಇರೋಂಥದ್ದು ಏನು 43 MLD ಕೊಟ್ಟರು, ಇವತ್ತು 43 MLD. ಆದ್ದರಿಂದ ಕೆರೆಗಳನ್ನ ತುಂಬಿಸಿ ಒಂದು ಹಂತದಲ್ಲಿ, ನೆಕ್ಸ್ಟ್ ಹಂತದಲ್ಲಿ ಇದನ್ನ ತೊಗೊಳ್ಳೋಣ. ಒಂದೇ ಹಂತದಲ್ಲಿ ಅಂದರೆ ಯಾವ ಕೆರೆಯನ್ನು ತುಂಬಿಸ್ತಿದ್ದಂಗೆ ಆಗ್ತದೆ. ಅದರಿಂದ ಒಂದು ಹಂತದಲ್ಲಿ ಒಂದು ಮಟ್ಟಕ್ಕೆ ತುಂಬಿಸಿ, ಇನ್ನೊಂದು ಹಂತದಲ್ಲಿ ಇಲ್ಲಿಗೇನು ನೀರನ್ನ ಪಂಪ್ ಮಾಡೋಕ್ಕೇನು ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಫಸ್ಟು ಪೈಪ್ಲೈನ್ ಹಾಕೋದಕ್ಕೆಲ್ಲ ಏನು ಮಾಡಬೇಕು ಆ ವ್ಯವಸ್ಥೆ ಎಲ್ಲ ಮಾಡಿ, ಆಮೇಲೆ ನೀರು ಅಲೋಕೇಶನ್ ಕೂಡ ಮಾಡಿ ಕೆರೆಗೆ ನೀರು ತರಂಥ ಕೆಲಸನೂ ಕೂಡ ಮಾಡೋಣ ಅಂತೇಳಿ ನಮಗೆ ಈ ಸಂದರ್ಭದಲ್ಲಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪ್ರಕಾಶ್, ಮುಖಂಡರಾದ ಬೋಧನ ಹೊಸಹಳ್ಳಿ ಪ್ರಕಾಶ್, ಸಮೇತನಹಳ್ಳಿ ಸೊಣ್ಣಪ್ಪ, ವಕೀಲರಾದ ಎಡಗೊಂಡಹಳ್ಳಿ ರಾಧಾಕೃಷ್ಣ, ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು, ಕೊರಳೂರು ಸುರೇಶ್, PDO ಪ್ರಸಾದ್, ನಾರಾಯಣಗೌಡ, ಸಮೇತನಹಳ್ಳಿ ಡಾಕ್ಟರ್ ಲಕ್ಷ್ಮಣ್ ಸಿಂಗ್, SFCS ಬ್ಯಾಂಕ್ ನಿರ್ದೇಶಕ ಮಲ್ಲಸಂದ್ರ, ರಾಜಪ್ಪ ಖರ್ಗೆ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.